ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘಕ್ಕೆ ಎಂತಹ ನಾಯಕರು ಬೇಕು? ಯುವ ಹುಮ್ಮಸ್ಸಿನ ನಾಯಕರೇ ಅಥವಾ ಅನುಭವದ ಬಲವಿರುವ ಹಿರಿಯರೇ? ನೋಡಿ, ಈ ಪ್ರಶ್ನೆಗೆ ಉತ್ತರ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಯಾಕಂದ್ರೆ ಈ ಆಯ್ಕೆ ಅನ್ನೋದು ಕೇವಲ ವಯಸ್ಸಿನ ಚರ್ಚೆಗಿಂತ ತುಂಬಾನೇ ದೊಡ್ಡದು. ಬನ್ನಿ, ಶಿಕ್ಷಕರ ಸಂಘದ ನಾಯಕತ್ವದ ಆಯ್ಕೆಯ ಈ ಸಂಕೀರ್ಣ ಜಗತ್ತನ್ನು ಇಂದು ಸ್ವಲ್ಪ ಆಳವಾಗಿ ನೋಡೋಣ. ಈಗ ಪೇಪರ್ ಮೇಲೆ ನೋಡಿದ್ರೆ ನಾಯಕರನ್ನ ಆಯ್ಕೆ ಮಾಡೋ ಪ್ರಾಸೆಸ್ಸು ತುಂಬ ಸರಳವಾಗಿ ನೇರವಾಗಿ ಕಾಣಿಸಬಹುದು. ಆದರೆ ರಿಯಾಲಿಟಿ ನೋಡಿದ್ರೆ ಅದು ರಾಜಕೀಯ, ಅಧಿಕಾರ, ಸ್ಟ್ರಾಟಜಿ ಇವೆಲ್ಲ ಸೇರಿರೋ ಒಂದು ಯುದ್ಧಭೂಮಿನೇ ಸರಿ. ನಾವು ಮೊದಲು ಅಧಿಕೃತ ನಿಯಮಗಳಿಗೂ ಮತ್ತು ರಾಜಕೀಯ ವಾಸ್ತವಕ್ಕೂ ಇರೋ ವ್ಯತ್ಯಾಸವನ್ನ ನೋಡೋಣ. ಆಮೇಲೆ ಈ ವಯಸ್ಸಿನ ಚರ್ಚೆ ಬಗ್ಗೆ ಮಾತಾಡೋಣ. ನಿಜವಾದ ನಾಯಕತ್ವಕ್ಕೆ ಇರಬೇಕಾದ ಗುಣಗಳೇನು ಅಂತ ತಿಳ್ಕೊಳ್ಳೋಣ. ರಾಜಕೀಯದ ಜಟಿಲತೆಗಳನ್ನು ಅರ್ಥ ಮಾಡಿಕೊಂಡು ಕೊನೆಗೆ ಒಂದು ಮುಖ್ಯವಾದ ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ಸಂಘದ ನಿಯಮ ಪುಸ್ತಕ ಅಂದ್ರೆ ಬ್ಲೂ ಪ್ರಿಂಟ್ ಮತ್ತು ಅದು ನಿಜವಾಗಿ ಕೆಲಸ ಮಾಡುವ ರಾಜಕೀಯ ಅಖಾಡ ಅಂದ್ರೆ ಬ್ಯಾಟಲ್ ಗ್ರೌಂಡ್, ಇವೆರಡಕ್ಕೂ ಇರೋ ದೊಡ್ಡ ವ್ಯತ್ಯಾಸ ಏನು ಅಂತ ನೋಡೋಣ. ಅಂದ್ರೆ ಒಂದು ಕಡೆ ಸಂಘ ಹೀಗೆ ಇರಬೇಕು, ಈ ನಿಯಮಗಳನ್ನೇ ಪಾಲಿಸಬೇಕು ಅಂತ ಹೇಳೋ ಒಂದು ಸ್ಪಷ್ಟವಾದ ನೀಲನಕ್ಷೆ ಇದೆ. ಆದರೆ ಇನ್ನೊಂದು ಕಡೆ ವೈಯಕ್ತಿಕ ಆಕಾಂಕ್ಷೆಗಳು, ನಿಷ್ಠೆ ಮತ್ತು ರಾಜಕೀಯ ತಂತ್ರಗಾರಿಕೆಗಳು ಒಂದಕ್ಕೊಂದು ಡಿಕ್ಕಿ ಹೊಡೆಯೋ ಒಂದು ರಣರಂಗ ಇದೆ. ಯಾವುದೇ ಲೀಡರ್ಶಿಪ್ ರೇಸ್ನಲ್ಲಿ ಕಾಮನ್ ಆಗಿ ಬರೋ ಪ್ರಶ್ನೆ ಇದು: ಹೊಸ ಹುರುಪಿರೋ ಯುವ ನಾಯಕರನ್ನ ಆಯ್ಕೆ ಮಾಡಬೇಕಾ ಅಥವಾ ಎಲ್ಲವನ್ನೂ ನಿಭಾಯಿಸಬಲ್ಲ ಅನುಭವಿ ನಾಯಕರನ್ನ ಆಯ್ಕೆ ಮಾಡಬೇಕಾ? ಸಾಮಾನ್ಯವಾಗಿ ಯಂಗ್ ಲೀಡರ್ಸ್ ಇದಾರಲ್ಲ, ಅವರು ಹೊಸ ಬದಲಾವಣೆ ತರೋದ್ರಲ್ಲಿ, ಎಲ್ಲರಿಗೂ ಸ್ಫೂರ್ತಿ ತುಂಬೋದ್ರಲ್ಲಿ ಮುಂದಿರ್ತಾರೆ ಅಂತಾರೆ. ಅದೇ ಸಮಯದಲ್ಲಿ ಹಿರಿಯ ಅನುಭವಿ ನಾಯಕರು ತಮ್ಮ ಸ್ಥಿರತೆ ಮತ್ತು ಸರಿಯಾದ ನಿರ್ಧಾರ ತಗೊಳ್ಳುವ ಸಾಮರ್ಥ್ಯಕ್ಕೆ ಹೆಸರುವಾಸಿ. ಅಷ್ಟೇ ಅಲ್ಲ, ಸೈಕಲಾಜಿಕಲ್ ರಿಸರ್ಚ್ ಕೂಡ ಇದನ್ನೇ ಹೇಳುತ್ತೆ. ಏನಾದರೂ ಹೊಸದಾಗಿ ಶುರು ಮಾಡಬೇಕು, ಬದಲಾವಣೆ ತರಬೇಕು ಅಂದಾಗ ಜನ ಹೆಚ್ಚಾಗಿ ಯುವ ನಾಯಕರನ್ನೇ ಆಯ್ಕೆ ಮಾಡ್ತಾರೆ. ಅದೇ ಇರೋ ವ್ಯವಸ್ಥೆನೇ ಚೆನ್ನಾಗಿ ಕಾಪಾಡ್ಕೊಂಡು ಹೋಗಬೇಕು ಅಂದಾಗ ಅನುಭವಿಗಳ ಕಡೆಗೆ ಒಲವು ತೋರಿಸ್ತಾರೆ. ಇದು ನಮಗೆ ಗೊತ್ತಿಲ್ಲದಾಗೆ ನಮ್ಮ ಮನಸ್ಸಲ್ಲೇ ಇರುವೊಂದು ಬಯಾಲಸ್. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಮಾತು. ಅಂದ್ರೆ ಕೆಲವೊಮ್ಮೆ ಅನುಭವ ಜಾಸ್ತಿ ಆದಾಗ ನಾವು ಹೀಗೆ ಮಾಡ್ಕೊಂಡು ಬಂದಿದ್ದೀವಿ, ಇದೇ ಸರಿ ಅನ್ನೋ ಯೋಚನೆಗೆ ಸೀಮಿತವಾಗಿಬಿಡ್ಬೋದು. ಆದರೆ ಹೊಸಬರಿಗೆ ಆ ಹಳೆ ಚೌಕಟ್ಟಿರೋದಿಲ್ಲ. ಅದಕ್ಕೆ ಅವರು ಹೊಸ ಪ್ರಶ್ನೆಗಳನ್ನು ಕೇಳಬಹುದು, ಹೊಸ ಐಡಿಯಾಗಳನ್ನು ತರಬಹುದು. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂದ್ರೆ, ಬಹುಶಃ ಈ ಚರ್ಚೆ ವಯಸ್ಸಿನ ಬಗ್ಗೆ ಇರಬಾರ್ದು. ಬದಲಿಗೆ ಒಬ್ಬ ಶ್ರೇಷ್ಠ ನಾಯಕನನ್ನ ಗುರುತಿಸೋಕೆ ಬೇಕಾದ ಕೆಲವು ಸಾರ್ವತ್ರಿಕ ಗುಣಗಳ ಬಗ್ಗೆ ಇರಬೇಕು ಅಲ್ವಾ? ಹಾಗಾದ್ರೆ ಸಂಶೋಧನೆ ಏನ್ ಹೇಳುತ್ತೆ? ಒಬ್ಬ ಒಳ್ಳೆ ಲೀಡರ್ಗೆ ವಯಸ್ಸಿಗಿಂತ ಮುಖ್ಯವಾದ ಕೆಲವು ಗುಣಗಳಿರಬೇಕು. ಉದಾಹರಣೆಗೆ ಪ್ರಾಮಾಣಿಕತೆ, ಧೈರ್ಯ, ದೂರದೃಷ್ಟಿ, ಆತ್ಮ ಅರಿವು ಮತ್ತು ಜವಾಬ್ದಾರಿ. ಈ ಥರದ ಗುಣಗಳು ಯಾವುದೇ ವಯಸ್ಸಿನ ನಾಯಕನಲ್ಲಿ ಇರೋದು ಅತ್ಯಗತ್ಯ. ಇವೆಲ್ಲದರಲ್ಲಿ ಧೈರ್ಯ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಎಷ್ಟೇ ಕಷ್ಟ ಇರಲಿ, ಎದುರಾಳಿಗಳು ಎಷ್ಟೇ ಪ್ರಭಾವಿಗಳಿರಲಿ, ಸಂಘದ ಸದಸ್ಯರ ಮತ್ತು ಮಕ್ಕಳ ಹಿತದೃಷ್ಟಿಯಿಂದ ಸರಿ ಇರೋದನ್ನ ಮಾಡಕ್ಕೆ ಬೇಕಾದ ಗಟ್ಟಿತನ. ಆದರೆ ಒಬ್ಬ ನಾಯಕನಲ್ಲಿ ಒಳ್ಳೆಯ ಗುಣಗಳಿದ್ರೆ ಮಾತ್ರ ಸಾಕಾ? ಖಂಡಿತ ಇಲ್ಲ. ಯಾಕಂದ್ರೆ ರಾಜಕೀಯದ ಆಟದಲ್ಲಿ ಗೆಲ್ಲೋಕೆ ಕೇವಲ ಗುಣಗಳು ಸಾಕಾಣಲ್ಲ. ಆ ರಣರಂಗವನ್ನು ನಿಭಾಯಿಸೋದೇ ಒಂದು ದೊಡ್ಡ ಚಾಲೆಂಜ್. ಈ ಪರಿಸ್ಥಿತಿ ಇನ್ನೂ ಸಂಕೀರ್ಣ ಆಗೋದು ಯಾವಾಗ ಅಂದ್ರೆ, ಶಿಕ್ಷಕರೇ ರಾಜಕೀಯ ಅಧಿಕಾರ ಹಿಡಿದಾಗ. ಆಗ ಅವರು ಶಿಕ್ಷಕರೂ ಹೌದು, ರಾಜಕಾರಣಿಯೂ ಹೌದು. ಈ ಡಬಲ್ ರೋಲ್ ಆಟದ ನಿಯಮಗಳನ್ನೇ ಬದಲಾಯಿಸಿಬಿಡುತ್ತೆ. ತಮ್ಮ ಧ್ವನಿಯನ್ನ ಸರ್ಕಾರಕ್ಕೆ ಮುಟ್ಟಿಸಲು ಈ ಸಂಘಗಳು ಹಲವಾರು ರಾಜಕೀಯ ತಂತ್ರಗಳನ್ನ ಬಳಸ್ತವೆ. ಇದರಲ್ಲಿ ತಮ್ಮ ಪ್ರತಿನಿಧಿಗಳನ್ನ ವಿಧಾನಸಭೆಗೆ ಕಳಿಸೋದು, ತಮ್ಮ ವೋಟ್ ಬ್ಯಾಂಕ್ ಪವರ್ ತೋರಿಸೋದು, ಪ್ರತಿಭಟನೆಗಳನ್ನ ಮಾಡೋದು, ಅಷ್ಟೇ ಅಲ್ಲ, ಕೆಲವೊಮ್ಮೆ ಕೋರ್ಟಿನಲ್ಲಿ ಕಾನೂನು ಹೋರಾಟ ಮಾಡೋದು ಕೂಡ ಸೇರಿದೆ. ಈ ರಾಜಕೀಯ ವಾಸ್ತವದಿಂದ ಆಶ್ರಯ ಪದ್ಧತಿ ಅಥವಾ ಪೆಟ್ರೋನೇಜ್ ಸಿಸ್ಟಮ್ ಅನ್ನೋದು ಹುಟ್ಟಿಕೊಳ್ಳುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ಇಲ್ಲಿ ಅರ್ಹತೆಗಿಂತ ನಿಷ್ಠೆಗೆ ಹೆಚ್ಚು ಬೆಲೆ. ಇದರಿಂದ ಏನಾಗುತ್ತೆ ಅಂದ್ರೆ, ಎರಡು ಬೇರೆ ಬೇರೆ ಪ್ರಪಂಚಗಳು ಸೃಷ್ಟಿಯಾಗುತ್ತೆ. ಒಂದರಲ್ಲಿ ಯಾರು ಅರ್ಹರೋ ಅವರಿಗೆ ಸ್ಥಾನ ಸಿಗಬೇಕು ಅನ್ನೋ ತತ್ವ ಇರುತ್ತೆ. ಇನ್ನೊಂದರಲ್ಲಿ ನಿಮಗೆ ಏನು ಗೊತ್ತೋ ಅನ್ನೋದಕ್ಕಿಂತ ನಿಮಗೆ ಯಾರು ಗೊತ್ತೋ ಅನ್ನೋದೇ ಮುಖ್ಯ ಆಗುತ್ತೆ. ಇದು ಪಕ್ಕಾ ರಾಜಕೀಯ ಚತುರಂಗದಾಟ ಥರ. ಹಾಗಾದ್ರೆ ಒಬ್ಬ ಸಂಘದ ನಾಯಕನಿಗೆ ಇದೆಲ್ಲದರ ಅರ್ಥ ಏನು? ಅವರು ನಿರಂತರವಾಗಿ ಒಂದು ರೀತಿಯ ಸರ್ಕಸ್ ಮಾಡಲೇಬೇಕು. ಒಂದು ಹೈ ವೋಲ್ಟೇಜ್ ಬ್ಯಾಲೆನ್ಸಿಂಗ್ ಆಕ್ಟ್. ಅವರು ಒಂದು ರೀತಿ ಹಗ್ಗದ ಮೇಲೆ ನಡಿಬೇಕು. ಅಂದ್ರೆ ಒಂದು ಕಡೆ ಸಂಘದ ನಿಯಮಗಳನ್ನ, ಆದರ್ಶಗಳನ್ನ ಪಾಲಿಸಬೇಕು. ಅದೇ ಸಮಯದಲ್ಲಿ ಇನ್ನೊಂದು ಕಡೆ ಸಂಕೀರ್ಣವಾದ ಮತ್ತು ಕೆಲವೊಮ್ಮೆ ಕ್ಷಮಿಸದ ರಾಜಕೀಯ ವ್ಯವಸ್ಥೆಯೊಳಗೆ ತನ್ನ ಸದಸ್ಯರ ಹಿತಾಸಕ್ತಿಗಳನ್ನು ಕಾಪಾಡಬೇಕು. ಆದರೆ
ನಿಯಮಗಳು, ರಾಜಕೀಯ, ಅಧಿಕಾರ, ನಾಯಕತ್ವ ಅಂತ ಇಷ್ಟೆಲ್ಲ ಮಾತಾಡಿದ್ವಿ. ಆದರೆ ಈ ಎಲ್ಲ ಗದ್ದಲದಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ಸಾಮಾನ್ಯವಾಗಿ ಮರ್ತೇ ಹೋಗುತ್ತೆ. ಇದು ನಾವು ನಿಜವಾಗಲಿಯೂ ಯೋಚಿಸಬೇಕಾದ ಪ್ರಶ್ನೆ. ಶಿಕ್ಷಕರ ಹಕ್ಕುಗಳು ಮತ್ತು ಅಧಿಕಾರಕ್ಕಾಗಿ ನಡೆಯೋ ಈ ದೊಡ್ಡ ಆಟದಲ್ಲಿ ವಿದ್ಯಾರ್ಥಿಗಳ ಹಿತಾಸಕ್ತಿಯನ್ನ ಕಾಪಾಡೋರ್ಯಾರು? ಹಾಗಾದ್ರೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಹೇಳಿ, ಯಾರು ಬೆಸ್ಟ್ ಲೀಡರ್? ಯುವಕರೇ ಅಥವಾ ಅನುಭವಿಗಳೇ? ನಿಮ್ಮ ಅನಿಸಿಕೆ ಏನು?